ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ, ನೀಲಗುಂದದ ತಾಲೂಕಾ ಬಾದಾಮಿ, ಜಿಲ್ಲಾ ಬಾಗಲಕೋಟೆ. ಶನಿವಾರ 10/1/2026ರಂದು ನಿಲಯದ ವಿದ್ಯಾರ್ಥಿಗಳಿಗೆ ವಿವಿಧ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಯಿತು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಎಸ್ಎಸ್ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಎಸ್ಎಸ್ ಪಮ್ಮಾರ ಸರ್, ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಲಿಕೆಯೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಕ್ರೀಡೆ ವಿದ್ಯಾರ್ಥಿಗಳನ್ನು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸಲು ಸಹಾಯ ಮಾಡುತ್ತದೆ ಎಂದರು. ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಉತ್ತಮ ಸಾಧನೆ ಮಾಡಿದರೆ ಸರ್ಕಾರಿ ನೌಕರಿ ಪಡೆಯಲು ಕ್ರೀಡಾ ಕೋಟಾದಲ್ಲಿ ಅವಕಾಶ ಇದೆ ಎಂದರು. ಪಂದ್ಯಗಳ ರೆಫ್ರಿಯಾಗಿ ದೈಹಿಕ ಶಿಕ್ಷಕರಾದ ಮಂಜು ಸರ್ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಚಾಲನೆ ನೀಡಿದರು. ವಾರ್ಡನರಾದ ಶ್ರೀ ಆರ್ಎಲ್ ನದಾಫ್ ಅವರು ಮಾತನಾಡಿ, ಮಕ್ಕಳ ಪ್ರಗತಿಗಾಗಿ ಶಿಕ್ಷಣದಷ್ಟೇ ಕ್ರೀಡೆಯೂ ಮಹತ್ವವಾದುದು. ದಿನಾಲೂ 1 ಗಂಟೆಯಾದರೂ ಆಟಗಳಲ್ಲಿ ಭಾಗವಹಿಸಿದಾಗ ಮಾತ್ರ ಸದೃಢವಾದ ದೇಹ ಮತ್ತು ಮನಸ್ಸು ಹೊಂದಲು ಎಂದರು. 100 ಮೀಟರ್ ಓಟದಲ್ಲಿ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಪ್ರದೀಪ್ ಸುರೇಶ್ ಕಾಟನಾಯಕ್ ಪ್ರಥಮ, ಆದರ್ಶ ತಳವಾರ ದ್ವಿತೀಯ, ಮನೋಜ ಲೋಕಾಪುರ ತೃತೀಯ ಬಹುಮಾನ ಪಡೆದರು. ಹೈಸ್ಕೂಲ್ ವಿಭಾಗದಲ್ಲಿ ಪ್ರಜ್ವಲ್ ಕಾಟನಾಯಕ್ ಪ್ರಥಮ, ಗಣೇಶ ಹನಮನ್ನವರ ದ್ವಿತೀಯ, ಸದಾನಂದ ಮಾದರ ತೃತೀಯ ಬಹುಮಾನ ಪಡೆದರು. ಗುಂಡು ಎಸೆತದಲ್ಲಿ ರೋಹಿತ್ ಹಳಕಟ್ಟಿ ಪ್ರಥಮ, ದುರುಗಪ್ಪ ಮಾದರ ದ್ವಿತೀಯ, ಪ್ರವೀಣ್ ಮಾದರ ತೃತೀಯ ಬಹುಮಾನ ಪಡೆದರು. ಕಬಡ್ಡಿಯಲ್ಲಿ ಪ್ರಾಥಮಿಕ ಶಾಲೆಯ ವಿಭಾಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಯ್ಸ್ ತಂಡ ಪ್ರಥಮ ಬಹುಮಾನ ಪಡೆದರೆ, ಹೈಸ್ಕೂಲ್ ವಿಭಾಗದಲ್ಲಿ ಹೈಸ್ಕೂಲ್ ಬಾಯ್ಸ್ ತಂಡ ಪ್ರಥಮ ಬಹುಮಾನ ಪಡೆದುಕೊಂಡರು. ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಜನವರಿ 26ರಂದು ಮೆಡಲುಗಳನ್ನು ಕೊಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ನಿಲಯದ ಸಿಬ್ಬಂದಿಗಳಾದ ಕಾಶಿನಾಥ್ ಅಂಗಡಿ, ನಿರಂಜನ್ ನಾಗನ್ನವರ ಎಲ್ಲಾ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದರು. ವರದಿ ಶ್ರೀಕಾಂತ್. ಕ್ರೀಡಾ ಕೋಟಾದಲ್ಲಿ ನೀವು ಆಯ್ಕೆಯಾದರೆ ಮೀಸಲಾತಿ ಇದೆ. ಕ್ರೀಡೆಯಲ್ಲಿ ನೀವು ಭಾಗವಹಿಸಿ ಅದರಲ್ಲಿ 5% ಕ್ರೀಡಾ ಕೋಟೆ ಇದೆ. ಸರ್ಕಾರಿ ಉದ್ಯೋಗದಲ್ಲಿಯೂ ಕೂಡ ನೇರವಾಗಿ ನೀವು ಉದ್ಯೋಗವನ್ನು ಪಡೆಯಬಹುದು. ಹಾಗಾಗಿ ಮಕ್ಕಳು ಇದು ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ನಮ್ಮಲ್ಲಿ ಪರಿವರ್ತನೆ ಆಗ್ತದೆ. ಮೊದಲನೇ ಪರಿವರ್ತನೆ ಏನಪ್ಪ? ಶಿಸ್ತು ಇದು ಬೆಳೆಸ್ತದೆ ಮತ್ತು ಬೇರೆಯವರಿಗೆ ಗೌರವ ಕೊಡುವುದನ್ನು ಕಲಿಸ್ತದೆ. ಕ್ರೀಡೆ ಬೇರೆಯವರಿಗೆ ಗೌರವ ಕೊಡುವುದನ್ನು ಕಲಿಸ್ತದೆ. ಮತ್ತೆ ಶ್ರಮ, ನಾವು ಮತ್ತಷ್ಟು ಶ್ರಮ ಪಡಬೇಕು. ನೀವು ಹೇಗೆ ಕ್ರೀಡೆಯಲ್ಲಿ ಆಸಕ್ತಿಯಿಂದ ನೋಡಿ, ಈಗ ಎಲ್ಲರೂ ಮುಖದಲ್ಲಿ ಮಗು ಇದೆ, ಚೈತನ್ಯ ಇದೆ, ನೀವು ಆಲೋಚನೆ ಮಾಡ್ತಾ ಇದೆ, ನೀವು ನನ್ನ ಮಾತನ್ನು ಕೇಳ್ತಾ ಇಲ್ಲ, ಮೇಲ್ಗಡೆ ಭಯ ಇದೆ, ಸರ್ ಮಾತನ್ನು ಕೇಳಲಿಲ್ಲ ಅಂದರೆ ಹೆದರ್ತಾರೆ. ಆದರೆ ಒಳಗಡೆ ಏನಿದೆ? ಒಟ್ಟಾರೆ ನಾನು ಇವತ್ತು ಕಬಡ್ಡಿ ಆಟ ಇರ್ಬೋದು, ಕ್ರಿಕೆಟ್ ಆಟ ಇರ್ಬೋದು, ಗುಂಡೆಸೆತ್ತಿರ್ಬೋದು, ಚಕ್ರ ಎಸೆತ್ತಿರ್ಬೋದು, ರನ್ನಿಂಗ್ ಇರ್ಬೋದು, ಇದರಲ್ಲಿ ನಾನು ಪ್ರಥಮನಾಗಿ ಆಯ್ಕೆ ಆಗಬೇಕು ಅನ್ನುವಂಥ ಹುಮ್ಮಸ್ಸಿಗೆ ಬರಬೇಕು. ಆ ತುಡಿತ ನಿಮ್ಮಲ್ಲಿ ಕುಡಿತಾ ಇದೆ. ಆ ತುಡಿತ ಒಳಗೆ ಇರ್ತಕ್ಕಂಥ ಪ್ರತಿಭೆ ಅನಾವರಣ ಆಗಬೇಕು. ಹೀಗೆ ಮತ್ತೊಬ್ಬ ಸ್ಪರ್ಧಿಗೆ ಯಾವುದೇ ರೀತಿಯ ತೊಂದರೆ ಕೊಡದೆ ನಾವು ನೈತಿಕ ಮಾರ್ಗದಲ್ಲಿ ನಮ್ಮ ಪ್ರತಿಭೆಯನ್ನು ಈ ಕ್ರೀಡಾಕೂಟದಲ್ಲಿ ನಾವು ಅನಾವರಣ ಮಾಡಬೇಕಾಗ್ತದೆ. ಅವಾಗ ನಾವು ಒಳ್ಳೆಯ ವಿದ್ಯಾರ್ಥಿಯಾಗಿ ಬೆಳೀಲಿಕ್ಕೆ ಸಾಧ್ಯ. ಇಲ್ಲೇ ಹೋದರೆ ಆಗಲ್ಲ. ಯಾಕಂದರೆ ನಮಗೆ ತಾಳ್ಮೆನೇ ಇಲ್ಲ. ನಾವು ಬೇರೆಯವರು ಏನು ಹೇಳ್ತಾರೆ ಅಂದರೆ ಅದನ್ನು ಆರಿಸಲ್ಲ. ಹಾಗಾಗಿ ತಾಳ್ಮೆ ಇರಬೇಕು. ಬೇರೆ ಒಬ್ಬ ಬನ್ನಿ ನೋಡ ಗುಂಡ ಕೊಡಲಿ ಹಂಗ ಫಸ್ಟ್ ಸರಿ